ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇರುವಂತದ್ದು ಈಗ ಚಾಲಕರು ಕಂಗಾಲಾಗುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಅದೇ ರೀತಿಯಾಗಿ ವೀಳೇಕಹಳ್ಳಿ ವಿಜಯ ಬ್ಯಾಂಕ್ ಲೇಔಟ್ ಬಳಿ ಕೂಡ ಆಟೋಗಳು ಕ್ಯೂ ನಿಂತಿದೆ. ನಿನ್ನೆ ರಾತ್ರಿಯಿಂದಲೇ ಕ್ಯೂನಲ್ಲಿ ನಿಂತಿದ್ದಾವೆ ಆಟೋಗಳು. ಇದೇ ಪರಿಸ್ಥಿತಿ ಎಲ್ಲಾ ಕಡೆ ಮುಂದುವರೆದಿದೆ ಅಂತ ಹೇಳ್ಬೋದು. ಎಲ್ಪಿಜಿ ಗ್ಯಾಸ್ನ ಅಭಾವ ಅತಿರೇಕಕ್ಕೋಗ್ತಿದೆ. ದಿನದಿಂದ ದಿನಕ್ಕೆ ಈ ಪರಿಸ್ಥಿತಿ ಹೆಚ್ಚಾಗ್ತಿದೆಯೇ ಹೊರತು ಯಾವುದೇ ಸೂಚನೆಗಳು ಕಂಡುಬರ್ತಿದೆ. ದಿನಕ್ಕೊಂದು ಗ್ಯಾಸ್ ಸ್ಟೇಷನ್ ಕ್ಲೋಸ್ ಆಗ್ತಾ ಇದೆ. ಗ್ಯಾಸ್ ಸ್ಟೇಷನ್ ಅದೇ ರೀತಿಯಾಗಿ ಬೀಳೇಕಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ ಬಳಿ ಇರುವಂತ ಗ್ಯಾಸ್ ಸ್ಟೇಷನ್ ಮುಂದೆ ಆಟೋ ಕ್ಯೂ ನಿಂತಿದೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆಟೋಗಳ ಸಂಖ್ಯೆ ಅಲ್ಲೂ ಕೂಡ. ಇನ್ನು ದಿನಕ್ಕೆ ಒಂದೊಂದು ಕ್ಲೋಸ್ ಆಗ್ತಾ ಬರ್ತಾ ಇರುವಂತದ್ದು. ಅವರು ಬೋರ್ಡ್ ಆಗ್ತಾ ಇದ್ದಾರೆ ನೋ ಸ್ಟಾಕ್ ಅಂತ. ಈ ಕಡೆ ಆಟೋ ಚಾಲಕರ ಆಕ್ರೋಶಗೊಳ್ತಿದ್ದಾರೆ. ಎಲ್ಲಾದ್ರೂ ನೋಡ್ಲಿ ಸಾಲುಗಟ್ಟಿ ನಿಂತಿರ್ತಾವೆ ಆಟೋಗಳು ಆಟೋ ಚಾಲಕರೊಂದಿಗೆ. ಅದೇ ರೀತಿಯಾಗಿ ಒಂದ್ ರೀತಿಯಾಗಿ ದಿನಕ್ಕೆ ಒಂದೊಂದು ಕ್ಲೋಸ್ ಆಗ್ತಿರುತ್ತೆ. ಒಂದೊಂದು ಟ್ಯಾಂಕರ್ಗಳು ಬೇರೆ ಕಡೆ ಹೊಸದಾಗಿ ಬರುತ್ತೆ. ಆಗ ಮುಗಿಬಿದ್ದು ಹೋಗ್ತಾ ಇರ್ತಾರೆ ಆಟೋ ಚಾಲಕರು ತುಂಬಿಸ್ಕೊಳ್ಳೋದಕ್ಕೆ ಗ್ಯಾಸ್ ಅನ್ನ. ಇದೇ ಪರಿಸ್ಥಿತಿ ನೋಡೋಕ್ ಸಿಗೋದು ಬೆಂಗಳೂರಿನಲ್ಲಾಗಿರ್ಬಹುದು. ಅದೇ ರೀತಿ ಬೇರೆ ಬೇರೆ ಕಡೆ ಆಟೋ ಚಾಲಕರು ಹೆಚ್ಚಾಗಿ ಇರೋ ಕಡೆಗಳಲ್ಲಿ ಅವರು ಡಿಪೆಂಡ್ ಆಗಿರೋದೇ ಈಗ ಆಟೋ ಮೇಲೆ. ಇನ್ನು ಈ ಆಟೋಗಳೇನಾದ್ರೂ ಸ್ತಬ್ಧವಾದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಹೇಗಾಗ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಷ್ಟೋ ಜನ ಆಟೋಗಳ ಮೇಲೇನೆ ಡಿಪೆಂಡ್ ಆಗಿರ್ತಾರೆ. ಆಟೋ ಅಂದರೆ ಇವಾಗ ಓಲಾ ಆಗಿರ್ಬೋದು, ರ್ಯಾಪಿಡೋ, ಊಬರ್ ಎಲ್ಲದಕ್ಕೂ ಕೂಡ ಆಟೋ ಅನ್ನುವಂಥದ್ದು ಇದೆ, ಸಂಬಂಧಪಟ್ಟಿದೆ. ಇನ್ನು ನಾರ್ಮಲ್ ಆಗಿ ಆಟೋ ಚಾಲಕರುಗಳು ಇಡೀ ಅವರ ಜೀವನ ಅವಲಂಬಿತವಾಗಿರುವಂಥದ್ದು ಆಟೋ ಮೇಲೆ. ಈಗ ಈ ಆಟೋ ನಿಂತರೆ ಅವರ ಜೀವನ ನಿಂತ ಹಾಗಾಗತ್ತೆ. ಅವರೊಂದಿಗೆ ಇಡೀ ಅವರ ಫ್ಯಾಮಿಲಿ ಬೀದಿಗೆ ಬರುವಂಥ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟೋ ಆಟೋ ಚಾಲಕರು ಅದನ್ನೇ ಹೇಳ್ತಾ ಇರುವಂತದ್ದು. ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾರೆ. ರವಿಚಂದ್ರ, ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಮುಂದೆ ಏನಾಗಬಹುದು ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅಂತ. ಅದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಇಲ್ಲಿ ಮುಂದುವರೆತಿದೆ ಬೆಂಗಳೂರಿನಲ್ಲಿ. ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಅಂದ್ರೆ ಈಗ ಏನೋ ಗ್ಯಾಸ್ ಕೊರತೆ ತುಂಬಾನೇ ದಿನನಿತ್ಯ ಕಳೆದಂತೆ ದಿನ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ ಈ ಯುದ್ಧ ಸ್ಥಿತಿಯಿಂದ. ಇನ್ನು ನೋಡಿದ್ರೆ ಈಗ ಆಟೋ ಗ್ಯಾಸ್ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ. ಒಂದ್ ಕಡೆ ರೇಟ್ ಜಾಸ್ತಿ ಮಾಡ್ತಿದೆ, ಒಂದ್ ಕಡೆ ಏನೋ LPG ಗ್ಯಾಸ್, ಇನ್ನೊಂದ್ ಕಡೆ ರೇಟ್ ಕೂಡ ಸಿಗ್ತಾ ಇಲ್ಲ. ಅಷ್ಟರದ ಕೆಲವು ಸ್ಟೇಷನ್ಗಳು ಕೂಡ ಈಗ ಮುಚ್ಚುವಂತ ಪರಿಸ್ಥಿತಿ ಈಡಾಗಿದೆ. ಯಾಕಂದ್ರೆ ದಿನಕ್ಕೊಂದೊಂದು ಏನು LPG ಗ್ಯಾಸ್ ಬಂಕ್ಗಳು ಮುಚ್ಚುವಂತ ಪರಿಸ್ಥಿತಿ ಈಗ ಉಂಟಾಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ರಾತ್ರಿಯಿಂದ ಏನೋ LPG ಗ್ಯಾಸ್ ತುಂಬಿಸ್ಕೊಳ್ಳೋಕೆ ಸ್ಟೇಷನ್ ಹತ್ರ ನಿಂತ್ಕೊಂಡ್ರು ಗ್ಯಾಸ್ ಸಿಗ್ತಾ ಇಲ್ಲ. ಯಾಕಂದ್ರೆ ಗ್ಯಾಸ್ ಬರ್ತಾ ಇಲ್ಲ. ಏಜೆನ್ಸಿಗಳು ಪಡೆದುವಂತ ಸ್ಥಿತಿ ಈಗ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಕೆಲವು ಸ್ಟೇಷನ್ಗಳು ಈಗ ಆಲ್ರೆಡಿ ಮುಚ್ಚಿದೆ ಬೇರೆ ಬೇರೆ ಕಡೆ. ಈಗ ನೋಡಿದ್ರೆ ಬಿಳಕಹಳ್ಳಿ ವಿಜಯ ಬ್ಯಾಂಕ್ ಹತ್ರ ಲೇಔಟ್ನಲ್ಲಿ ಸಾಲು ಸವರ್ದಿ ಏನೋ ಗ್ಯಾಸ್ ತುಂಬಿಸ್ಕೊಳಕ್ಕೆ ಆಟೋ ನಿಂತಿದೆ. ಈಗ ಅದು ಗ್ಯಾಸ್ ಸಿಗದಂತ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಗಾಯತ್ರಿ. ಧನ್ಯವಾದ ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.